ಅವ ಮಾವ ಅಂದಾಗ ಮಾವನ್ಗೆ ತುಸ್ತಾ ಇದ್ದೆ ನೀನು. ಫಸ್ಟ್ ಸಿಲ್ಲಿ ರೀಸನ್ ಅರ್ಥ ಮಾಡ್ಕೊ, ಆಮೇಲೆ ಸ್ಟ್ರಾಂಗ್ ರೀಸನ್. ಅಲ್ಲ ಎಸ್, ಎಗರಾಡ್ತಿದ್ದಂಥ ರಜತ್ಗೆ ನಮ್ಮ ಹನುಮಂತು ಅವರು ಸರಿಯಾದ ಉತ್ತರವನ್ನು ಇವತ್ತು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನೋಡ್ಕೋಬೇಕು, ಆ ರೀತಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅದೇನು ಅಂತ ಖಂಡಿತವಾಗಿಯೂ ತಿಳಿಸ್ತೀನಿ. ಆ್ಯಕ್ಚುಲಿ ಕಿಚ್ಚ ಸುದೀಪ್ ಅವರೇ ಅವ್ರು ಕೊಟ್ಟಂಥ ಉತ್ತರಕ್ಕೆ ಶಬಾಸ್ ಗುರು ಅನ್ನೋ ಥರ ಒಂದು ರಿಯಾಕ್ಷನನ್ನು ಕೊಟ್ಟಿದ್ದಾರೆ. ಅದೇನಪ್ಪ ಅಂತಂದರೆ ಆ್ಯಕ್ಚುಲಿ ನೀವು ನೋಡಿರ್ಬೋದು, ಇವತ್ತು ಭಾನುವಾರ ಸಂಡೇ. ಎಸ್, ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಯಾರಿಗೆ ಫ್ಲಾಪ್ ಕೊಡ್ತೀರಾ, ಯಾರಿಗೆ ಹಿಟ್ ಕೊಡ್ತೀರಾ ಅಂದಾಗ ಆ್ಯಕ್ಚುಲಿ ನಮ್ಮ ಹನುಮಂತು ಅವರು ರಜತ್ ಅವ್ರನ್ನ ಕರೆದು ಈತ ಫ್ಲಾಪು ಸರ್, ಈತ ಹೇಳ್ತಾನೆ ಜುಟ್ಟು ರೀಸನ್ ಕೊಡ್ತಾನೆ ಹನುಮಂತು, ಸಿಲ್ಲಿ ರೀಸನ್ ಕೊಡ್ತಾನೆ ಹನುಮಂತು ಅಂತ ಹೇಳ್ತಾನೆ ಸರ್. ಆದರೆ ಇವನಿಗೆ ಸರಿಯಾಗಿ ಒಂದು ರೀಸನ್ ಕೊಡೋಕ್ಕೆ ಬರೋಕ್ಕಿಲ್ಲ ರಜತ್ಗೆ ಅಂತ ಹೇಳ್ತಾನೆ. ಆ್ಯಕ್ಚುಲಿ ರಜತ್ತು ಯಾವ ಮಟ್ಟಿಗೆ ಕೋಪಕ್ಕೆ ಹೋಗ್ಬಿಡ್ತಾನೆ ಅಂತಂದರೆ, ಹೇಯ್ ನೀನು ಸುರೇಶ್ ಅವರ ಒಳಗಡೆ ಇದ್ದಾಗ ಮಾವ ಅಂತ ಅವ್ರ ಹಿಂದೆ ಸುತ್ತಾ ಇದ್ದೆ, ಅವ್ರನ್ನೇ ತುಳಿತಾ ಇದ್ದೆ. ಅವರು ಹೋದ್ಮೇಲೆ ನೀನೇನು ಮಾಡ್ತಾ ಇದೀಯಾ, ಅವರ ಲೋಟನೇ ಎತ್ಕೊಂಡು ನೀರು ಕುಡಿಯೋದು, ಹಾಗೆ ಹೀಗೆ ನೀನೇ ಎಂಥ ಕಚಡ ಕೆಲಸ ಮಾಡ್ತಾಯಿದ್ದೀನಿ ಅಂತ ನನಗೆ ಗೊತ್ತು, ಹಾಗೆ ಹೀಗೆ ಅಂದ್ಬಿಡ್ತಾನೆ. ಆ್ಯಕ್ಚುಲಿ ಹನುಮಂತುಗೆ ರೇಗೋಗ್ಬಿಡುತ್ತೆ. ಏನಂತಾನೆ ಗೊತ್ತಾ, ನೀನು ಫಸ್ಟು ಸಿಲ್ಲಿ ರೀಸನ್ಗಳನ್ನ ಅರ್ಥ ಮಾಡ್ಕೊ, ಆಮೇಲೆ ಸ್ಟ್ರಾಂಗ್ ರೀಸನ್ಗಳನ್ನು ಅರ್ಥ ಮಾಡ್ಕೊಳ್ಳುವೆ ಅಂದ್ಬಿಟ್ಟು ಆ್ಯಕ್ಚುಲಿ ಒಂದು ಹಾಡಾಡ್ತಾನೆ ರೀ. ಸಖತ್ತಾಗಿ ಹಂಗೆ ಉರಿದೋಗ್ಬೇಕು ರಜತ್ಗೆ, ಆ ರೀತಿ ಹಾಡಾಡ್ತಾನೆ. ಮಾತು ಬರುತ್ತೆ ಅಂತ ನೀನು ಮಾತಾಡಬೇಡ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅನ್ನೋದನ್ನು ಮರಿಬೇಡ ಅಂತ ಒಂದು ಹಾಡು ಮುಖಾಂತರ ಆ್ಯಕ್ಚುಲಿ ಹನುಮಂತವರು ಹೇಳ್ತಾರೆ. ಹೆಂಗೆ ಉರಿದೋಗುತ್ತೆ ಅಂದರೆ ಅವನು ಮುಖನ ನೋಡೋಕ್ಕಾಗಲ್ಲ, ರಜತ್ ಮುಖನ. ಆ್ಯಕ್ಚುಲಿ ಕಿಚ್ಚ ಸುದೀಪ್ ಅವರು ಆ ಆನ್ಸರ್ಗೆ ಹೆಂಗೆ ನಗಾಡ್ತಾರೆ ಅಂದರೆ ಅಪ್ಪ ಸಕ್ಕದಾಗಿ ನಗಾಡ್ತಾರೆ. ಬೇಷ್ ಮಗ ಬೇಷ್ ಅನ್ನೋ ಥರ ಏನು ಸಕ್ಕದಾಗಿ ನಗಾಡ್ಬಿಡ್ತಾರೆ ನಮ್ಮ ಕಿಚ್ಚ ಸುದೀಪ್ ಅವರು. ಎಸ್, ರಜತ್ತು ಮುಖನ ಮುಖ ಹಂಗೆ ಕಿವುಚ್ದಂಗೆ ಆಗ್ಬಿಡುತ್ತೆ ರಜತ್ದು. ಯಾವತ್ತೂ ಕೂಡ ಈ ರೀತಿ ಒಂದು ಅದ್ಭುತವಾದ ಒಂದು ಏನಂತಾರೆ ಹೊಡೆತ ಅಂತಾರೆ, ಆ ರೀತಿಯ ಒಂದು ಉತ್ತರವನ್ನು ನಮ್ಮ ಹನುಮಂತ ಅವರು ರಜತ್ ಕೊಟ್ಟಿರಲಿಲ್ಲ. ಆ್ಯಕ್ಚುಲಿ ರಜತ್ ಸಿಕ್ಕಾಬಟ್ಟೆ ಕಾಡ್ತಾ ಇದ್ದ. ಮತ್ತು ಹನುಮಂತಗೆ ಏನಾದರೂ ಮಾಡಿ ಕೆಳಗಡೆ ಕೆಡಬೇಕು, ಅವನನ್ನು ಯಾವುದೇ ಕಾರಣ ಗೆಲ್ಲೋಗಿ ಬಿಡಬಾರ್ದು, ಈ ರೀತಿ ಸಿಕ್ಕಾಬಟ್ಟೆ ಕಾಡ್ತಾ ಇದ್ದ. ಆ್ಯಕ್ಚುಲಿ ಇವತ್ತು ಸರಿಯಾಗಿ ಕೊಟ್ಟಿದ್ದಾನೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಹನುಮಂತನೇ ಕೆಣಕಿ ತಪ್ಪು ಮಾಡ್ಕೊಬಿಟ್ಟಿದ್ದಾನೆ. ಯಾಕೆಂದರೆ ಹನುಮಂತಿಗೆ ಏನು ವೋಟ್ ಮಾಡ್ತಾರೋ ಸ್ವಲ್ಪ ರಜತ್ಗೂ ಕರುಣೆ ತೋರಿಸ್ತಾಯಿದ್ರು. ಇನ್ಮೇಲೆ ರಜತ್ಗೆ ಯಾವುದೇ ಕಾರಣಕ್ಕೂ ವೋಟ್ಗಳು ಜಾಸ್ತಿ ಹೋಗೋದೇ ಇಲ್ಲ. ಹನುಮಂತನ ಕೆಣಕಿ ಅವನು ಅದೊಂದು ತಪ್ಪು ಮಾಡಿಬಿಟ್ಟ. ಹಾಗಾಗಿ ಇನ್ನು ಹನುಮಂತಿಗೆ ತುಂಬ ವೋಟ್ಗಳು ಬರ್ತವೆ. ರಜತ್ಗೆ ಆ್ಯಕ್ಚುಲಿ ಹನುಮಂತನ ಯಾರು ಕೂಡ ಕೆಣ್ಕೋಕೆ ಹೋಗಲ್ಲ. ಅವನೊಬ್ಬ ಹಳ್ಳಿ ಹುಡುಗ, ಆಮೇಲೆ ಪ್ರಾಮಾಣಿಕವಾಗಿರ್ತಕ್ಕಂಥವನು, ಆಮೇಲೆ ಜನಗಳ ಸಪೋರ್ಟ್ ಇದೆ ಅಂತ ಯಾರೂ ಕೂಡ ಟಚ್ ಮಾಡೋಕ್ಕೆ ಹೋಗಲ್ಲ. ಮಂಜಣ್ಣನೂ ಇದನ್ನೇ ಮಾಡ್ತಿದ್ದ, ಅವನು ಯಾವುದೇ ಕಾರಣಕ್ಕೂ ಟಚ್ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಆದರೆ ತ್ರಿವಿಕ್ರಮು ರಜತ್ತು ಇವರಿಬ್ಬರಿದ್ದಾರಲ್ವ, ಇವ್ರು ಜಾಸ್ತಿ ಕಾಲು ಎಳಿತಾ ಇದ್ದಾರೆ. ಅದು ಪಿನಾಲೆ ಅಲ್ವಾ, ಏನಾದರೂ ಮಾಡಿ ಹನುಮಂತನ ತೊಳೆದ್ಬಿಟ್ಟು ನಾವು ಗೆದ್ದು ಬಿಡಬೇಕು ಅನ್ನೋ ಒಂದು ಅಹಂಕಾರದಲ್ಲಿ ಮೆರೀತಾ ಇದ್ದಾರೆ. ವಿಚಿತ್ರ ಅಂದರೆ ಅವರು ಮಾಡಿದ್ದಕ್ಕೆ ಅವರೇ ಬಿದ್ದಿದ್ದಾರೆ. ಎಸ್, ನಿಮಗೆ ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ.